ಮಣ್ಣಲ್ಲಿ ಮಣ್ಣಾಗದ, ನೀರಲ್ಲಿ ಕರಗದ, ಬೆಂಕಿಯಲ್ಲಿ ಸುಟ್ಟರೆ ಪರಿಸರಕ್ಕೆ ವಿಷಕಾರಿ ಅಂಶವನ್ನ ಸೇರ್ಪಡೆ ಮಾಡುವ ಏಕ ಬಳಕೆ ಪ್ಲಾಸ್ಟಿಕ್. ಈ ಪ್ರಕೃತಿ ಪರಿಸರಕ್ಕೆ ಮಾರಕವಾಗಿದೆ. ಆದರೆ ಪರಿಸರಕ್ಕೆ ಶಾಪವಾಗಿರುವ ಈ ತ್ಯಾಜ್ಯ ಪ್ಲಾಸ್ಟಿಕ್ ತ್ಯಾಜ್ಯವೂ ಸೇರಿದಂತೆ ಅನುಪಯುಕ್ತ ವಸ್ತುಗಳಿಂದಲೂ ಅಲಂಕಾರಿಕ ವಸ್ತು, ಆಕರ್ಷಕ ಹೂಕುಂಡ ತಯಾರಿಸುವ ಕಾರ್ಕಳದ ಜ್ಯೋತಿ ಅವರು ಇತರರಿಗೂ ಪ್ರೇರಣೆಯಾಗಿದ್ದಾರೆ. ಇದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಹಿರಿಯಂಗಡಿಯಲ್ಲಿರುವ ಮನೆ. ಈ ಮನೆಯ ಆವರಣದಲ್ಲಿ ಎತ್ತ ಕಣ್ಣು ಹಾಯಿಸಿದರೂ ಹೂವಿನ ಕುಂಡಗಳು, ಬಳ್ಳಿಗಳು ಕಾಣುತ್ತವೆ. ಜೊತೆಗೆ ಮನೆಯ ಮುಂದಿನ ಕೈತೋಟದಲ್ಲಿ ಹಸಿರಿನ ನಡುವೆ ಕಲಾ ವೈಭವವೇ ಇದೆ. ಬುದ್ಧ, ಗಣೇಶ, ಬಾತುಕೋಳಿ, ಚಿಟ್ಟೆ, ಕಾರಂಜಿ, ನವಿಲು ಮೊದಲಾದ 10 ಹಲವು ಕಲಾಕೃತಿಗಳು ಗಮನ ಸೆಳೆಯುತ್ತವೆ. ಈ ಎಲ್ಲ ವಸ್ತುಗಳು ರೂಪು ತಳೆದಿರುವುದು ತ್ಯಾಜ್ಯ ವಸ್ತುವಿನಿಂದ. 5 ಲೀಟರ್ ಎಣ್ಣೆಯ ಕ್ಯಾನ್ ಗಣೇಶನ ರೂಪ ಪಡೆದರೆ, ಪೌಡರ್ ಡಬ್ಬಿ ಹಸುವಿನ ಮುಖವಾಗಿದೆ. ಇನ್ನು ಖಾಲಿಯಾದ ತಂಪು ಪಾನೀಯದ ಬಾಟಲಿಗಳು ನಾಯಿ ಮರಿಯ ಆಕಾರ ಪಡೆದಿವೆ. ತ್ಯಾಜ್ಯವೇ ಇಲ್ಲಿ ಸುಂದರ ಕಲಾಕೃತಿ. ಗೃಹಾಲಂಕಾರ ಸಾಧನಗಳಾಗಿ ಮೈದಳೆದಿರುವುದು ಜ್ಯೋತಿಯವರ ಕೈಚಳಕದಲ್ಲಿ. ಶ್ರದ್ಧೆ, ಆಸಕ್ತಿ, ಕೌಶಲ್ಯ ಇದ್ದರೆ ಕಸವೂ ರಸವಾಗುತ್ತದೆ ಎಂಬುದಕ್ಕೆ ಇದು ಜ್ವಲಂತ ನಿದರ್ಶನವಾಗಿದೆ. ಏಕಬಳಕೆ ಪ್ಲಾಸ್ಟಿಕ್ ವಿಲೇವಾರಿ ದೊಡ್ಡ ಸಮಸ್ಯೆ. ಆದರೆ ಜ್ಯೋತಿಯವರು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಕತ್ತರಿಸಿ ಹೂವುಗಳನ್ನು ತಯಾರಿಸುತ್ತಾರೆ. ಜೊತೆಗೆ ಮನೆಯಲ್ಲಿ ತೆಂಗಿನಕಾಯಿ ತುರಿದ ಬಳಿಕ ಉಳಿಯುವ ಕರಟ, ಖಾಲಿಯಾದ ಪೌಡರ್, ಸ್ನೋ ಡಬ್ಬಿಗಳಿಂದ ಆಕರ್ಷಕ ಹೂಕುಂಡ, ಸೇಬು ಇತ್ಯಾದಿ ಹಣ್ಣಿಗೆ ಹಾಕುವ ಬನಗಳಿಂದ ಹೂಗುಚ್ಚ ತಯಾರಿಸುತ್ತಾರೆ. ನಾನು ಫಸ್ಟಿಗೆ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದ್ದು. ನನಗೆ ಗಾರ್ಡನಿಂಗ್ ಮತ್ತೆ ಕ್ರಾಫ್ಟ್ ನಂದು ಹಾಬಿ. ಗಾರ್ಡನ್ ಎಲ್ಲ ಗ್ರೀನ್ ಅಲ್ಲಿ ಇರುವಾಗ ಅದರ ಮಧ್ಯದಲ್ಲಿ ಏನಾದ್ರೂ ಹ್ಯಾಂಗ್ ಮಾಡಿದ್ರೆ ಕಲರ್ಫುಲ್ ಆಗಿ ನೋಡುವಾಗ ಚಂದ ಕಾಣ್ತದೆ ಅಂತ ಹೇಳಿ ಬಾಟಲ್ ಕ್ರಾಫ್ಟ್ ಸ್ಟಾರ್ಟ್ ಮಾಡಿದೆ. ಜ್ಯೋತಿ ಅವರ ಕಲ್ಪನೆಯಲ್ಲಿ ಆಕರ್ಷಕ ರೂಪ ತಳೆದ ವಸ್ತುಗಳನ್ನು ನೋಡಲು ಊರಿನ ಮಹಿಳೆಯರು ಇವರ ಮನೆಗೆ ಆಗಮಿಸುತ್ತಾರೆ. ಕಳೆದ 5 ವರ್ಷಗಳ ಹಿಂದೆ ಮನೆಯ ಮುಂದೆ ಕೈತೋಟ ಮಾಡಿದ ಇವರು ನಂತರ ತಮ್ಮ ಕೈತೋಟವನ್ನು ತ್ಯಾಜ್ಯ ವಸ್ತುಗಳಿಂದ ತಯಾರಿಸಿದ ವಿವಿಧ ಕಲಾಕೃತಿಗಳಿಂದ ಒಂದು ಸುಂದರ ವಸ್ತು ಸಂಗ್ರಹಾಲಯದಂತೆ ಮಾಡಿದ್ದಾರೆ. ಇದರಿಂದ ತ್ಯಾಜ್ಯ ಮರುಬಳಕೆ ಆಗುತ್ತಿರುವುದಲ್ಲದೆ ಮನೆಯ ಅಂದವೂ ಹೆಚ್ಚಿದೆ. ನನ್ನ ಗಾರ್ಡನಿಗೆ, ಗಿಡಗಳಿಗೆ ಬೇಕಾಗುವ ಗೊಬ್ಬರ ಎಲ್ಲ ನನ್ನ ಮನೆಯಲ್ಲಿ ರೆಡಿ ಆಗ್ತದೆ. ಪ್ಲಾಸ್ಟಿಕ್ ಬಾಟ್ಲುಗಳು ಕ್ರಾಫ್ಟ್ ಆಗಿ ಯೂಸ್ ಆಗ್ತಾ ಉಂಟು. ಗಿಡಗಳ ಮಧ್ಯೆ ನನಗೆ ಸ್ವಲ್ಪ ಕಲರ್ ತುಂಬಾ ಇಷ್ಟ, ಹಾಗಾಗಿ ಬೇರೆ ಬೇರೆ ಕಲರ್ ಮಾಡಿ ಹಸಿರಿನ ಮಧ್ಯೆ ಇಡುವಾಗ ಅದು ಇನ್ನೂ ಹೈಲೈಟ್ ಆಗಿ ಕಾಣ್ತದೆ. ಹಾಗಾಗಿ ಎಲ್ಲ ಮಾಡಿ ಇಟ್ಟಿದ್ದೇನೆ. ಪಾಟ್ ಪೇಂಟಿಂಗ್ ತುಂಬಾ ಇಷ್ಟ. ಇವರ ಮನೆಗೆ ಬರುವ ಅತಿಥಿ ಅಭ್ಯಾಗತರು ಕೆಲಕಾಲ ಕೈತೋಟದಲ್ಲಿ ನಿಂತು ವೀಕ್ಷಿಸಿ ಸಂತುಷ್ಟರಾಗಿ ಮನೆ ಪ್ರವೇಶಿಸುತ್ತಾರೆ. ಪತ್ನಿಯ ಈ ಆಸೆ, ಆಕಾಂಕ್ಷೆ ಮತ್ತು ಕಲೆಗೆ ಇವರ ಪತಿ ಕೆ ಸುಬ್ರಹ್ಮಣ್ಯ ಆಚಾರ್ಯ ಕೂಡ ಬೆಂಬಲ ನೀಡಿದ್ದಾರೆ. ಇಡೀ ಮನೆ ಹಸಿರಾಗಿ ಕಾಣ್ತದೆ. ನಾನು ವಾಕಿಂಗ್ ಹೋಗುವಾಗ ಮಾರ್ಗದ ಬದಿಯಲ್ಲಿ ನೋಡ್ತೇನೆ, ಇಡೀ 2 ಬದಿಯಲ್ಲಿ ಕೂಡ ಬಾಟಲ್ಗಳನ್ನ ಎಲ್ಲವನ್ನ ಬಿಸಾಡಿರ್ತಾರೆ. ನಾನು ಅದನ್ನ ಹೆಕ್ಕಿಕೊಂಡು ಬಂದು ಅವಳಿಗೆ ತಂದು ಕೊಡ್ತಾ ಇದ್ದೇನೆ. ಅವಳದನ್ನ ಬಹಳ ಚಂದವಾಗಿ ಮಾಡ್ತಾ ಇದ್ದಾಳೆ. ಯಾವುದೇ ವಸ್ತುವನ್ನ ಬಿಸಾಡದೆ ಕಸದಿಂದ ರಸ ಅಂತ ಹೇಳುವಂತದ್ದು, ಇದಕ್ಕೆ ನನ್ನಿಂದ ಆದಂತಹ ಪ್ರೋತ್ಸಾಹವನ್ನ ನಾನು ಕೊಡ್ತಾ ಇದ್ದೇನೆ. ಟೊಮೆಟೊ ಸಾಸ್ ಇತ್ಯಾದಿ ಬಾಟಲಿಗಳಿಗೆ ಬಣ್ಣ ಹಚ್ಚಿ ತೂಗು ಹಾಕಿರುವ ಜ್ಯೋತಿಯವರು ಹಳೆಯ ಹೆಲ್ಮೆಟ್ಗೆ ಬಣ್ಣ ಹಚ್ಚಿ ಹೂಕುಂಡ ಮಾಡಿದ್ದಾರೆ. ಯಾವುದೇ ವಸ್ತುವನ್ನು ಆಕರ್ಷಕವಾಗಿ ಅಲಂಕಾರಿಕ ವಸ್ತುವಾಗಿ ಬಳಸಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ತ್ಯಾಜ್ಯ ಎಂದು ಎಸೆಯುವ ವಸ್ತುಗಳನ್ನು ಹೇಗೆ ಬಳಸಬೇಕು, ಅದರಿಂದಲೂ ಹೇಗೆ ಮನೆಯ ಅಂದ ಹೆಚ್ಚಿಸಬಹುದು ಎಂಬುದಕ್ಕೆ ಜ್ಯೋತಿಯವರು ಉದಾಹರಣೆಯಾಗಿದ್ದಾರೆ ಎನ್ನುತ್ತಾರೆ ಕಾರ್ಕಳದ ಗೃಹಿಣಿ ಶೋಭಾ. ಪ್ಲಾಸ್ಟಿಕ್ ಹೇಗೆ ಪರಿಸರಕ್ಕೆ ಮಾರಕ, ಆದರೆ ಆ ಪ್ಲಾಸ್ಟಿಕ್ ಅನ್ನು ಬಳಸಿಕೊಂಡು ಅದಕ್ಕೊಂದು ರೂಪ ಕೊಟ್ಟು, ಅದಕ್ಕೊಂದು ಚಂದ ರೂಪ ಕೊಟ್ಟು ಅದನ್ನು ಎಲ್ಲರೂ ಹೊಗಳುವ ತರ ಒಂದು ಕೆಲಸ ಮಾಡಿದ್ದಾರೆ. ಎಲ್ಲರೂ ಇದನ್ನು ನೋಡಲೇಬೇಕು. ಇಷ್ಟು ಸಣ್ಣ ಅಂಗಳ ವೀಕ್ಷಣೆಗೆ ಅರ್ಧ ಗಂಟೆಯೇ ಬೇಕಾಗುತ್ತದೆ. ಇವರ ಮನೆಗೆ ಬಂದರೆ ಧನಾತ್ಮಕ ಶಕ್ತಿ ಬರುತ್ತದೆ ಎನ್ನುತ್ತಾರೆ ಗೃಹಿಣಿ ಗೀತಾ ಸುಧೀರ್ ಕಾಮತ್.
ಇಲ್ಲಿ ಒಳಗೆ ಬರುವಾಗಲೇ ಯಾವುದೆಲ್ಲ ಕಸ ಉಂಟಲ್ಲ ಅದೆಲ್ಲ ಇವರ ಕೈಯಲ್ಲಿ ರಸ ಆಗಿ ತುಂಬಾ ಸುಂದರವಾದ ಗಾರ್ಡನ್. ಅಂಗಡಿ ಇಷ್ಟು ಸಣ್ಣದಾದ್ರೆ ಕೂಡ ನಾವು ನೋಡ್ತಾ ಹೋಗುದು ಪ್ರತಿಯೊಂದನ್ನು, ಓ ಇದನ್ನು ಕೂಡ ಇಷ್ಟು ಚಂದ ಮಾಡಿ ಇಡ್ಬೋದಲ್ವಾ, ಇದನ್ನು ಹೀಗೆ ಮಾಡ್ಬೋದು, ತುಂಬಾ ಐಡಿಯಾ ಸಿಕ್ಕಿತ್ತು ನಮ್ಗೆ. ಅದನ್ನು ನೋಡಿ ತುಂಬಾ ಖುಷಿ ಆಯ್ತು ನಮ್ಗೆ ಇಬ್ಬರಿಗೆ. ಮತ್ತೆ ಅಷ್ಟು ಸುಂದರವಾಗಿ ಮಾಡಿದ್ದಾರೆ. ಒಳಗೆ ಬರುವಾಗಲೇ ಒಂಥರ ಪಾಸಿಟಿವ್ ಎನರ್ಜಿ ಹೇಳ್ತೇವಲ್ಲ ಹಾಗೆ. ಯಾವುದೇ ಬಿಸಾಡುವಂತ ಕಸ ಕೂಡ ಇವರ ಕೈಯಲ್ಲಿ ಒಂದು ರಸ ಆಗಿ ಒಂದು ಪರಿವರ್ತನೆ ಆಗಿದೆ. ಉಳಿದ ಮಹಿಳೆಯರಿಗೆ ಕೂಡ ಒಂದು ಪ್ರೇರಣೆ ಅಂತ ನಾನು ಹೇಳ್ತೇನೆ. ಬಿಡುವಿನ ಸಮಯದಲ್ಲಿ ವೃಥಾ ಕಾಲಹರಣ ಮಾಡದೆ ಏನಾದರೂ ಮಾಡಬೇಕೆನ್ನುವ ತಮ್ಮ ತುಡಿತದಿಂದ ಇಷ್ಟೆಲ್ಲ ವಸ್ತುಗಳು ರೂಪ ತಳೆದಿವೆ. ತಮಗೆ ಆತ್ಮತೃಪ್ತಿ ತಂದಿದೆ ಎಂದು ಕಲಾವಿದೆ ಜ್ಯೋತಿ ಹೇಳುತ್ತಾರೆ. ನನ್ನ ಗಾರ್ಡನ್ ಅಲ್ಲಿ ನೋಡಿದವರಿಗೆಲ್ಲರಿಗೂ ಅದು ಖುಷಿ ಆಗ್ತದೆ. ಓ, ಈ ರೀತಿ ಕೂಡ ಇದನ್ನೆಲ್ಲ ಎಸೆಯುವಂತದನ್ನ ರೆಡಿ ಮಾಡಬಹುದಾ ಅಂತ ಹೇಳಿ. ಅಂತ ನಮ್ಮ ಮನೆಯಿಂದ ಇಲ್ಲಿ ಯಾವುದು ಕೂಡ ಹೊರಗೆ ಹಾಕುದಿಲ್ಲ. ಕಸ ಇರ್ಬೋದು, ಗೊಬ್ಬರ ಯಾವುದು ಕೂಡ ಎಲ್ಲ ನನ್ನ ಗಾರ್ಡನ್ ಅಲ್ಲೇ ಯೂಸ್ ಆಗ್ತಾ ಉಂಟು. ನೋಡಿದವರು ಎಲ್ಲರೂ ಇದು ಯಾರು ಮಾಡಿದ್ದು, ತುಂಬಾ ಚೆಂದಾಗಿದೆ ಅಂತ ಹೇಳುವಾಗ ನನಗೂ ಕೂಡ ಒಂದು ಹೆಮ್ಮೆ. ನನಗೆ ಕೂಡ ಇನ್ನೂ ಮಾಡುವ ಅಂತ ಹೇಳಿ ಇನ್ಸ್ಪಿರೇಷನ್ ಇದೆಲ್ಲ. ಮನೆಯಲ್ಲಿ ವ್ಯರ್ಥವಾಗಿ ಅಟ್ಟ ಸೇರುವ ಇಲ್ಲವೇ ಕಸದ ಬುಟ್ಟಿಗೆ ಹೋಗುವ ತ್ಯಾಜ್ಯ ಪರಿಸರಕ್ಕೆ ಮಾರಕವಾಗದೆ ಹೀಗೆ ಸುಂದರ ಕಲಾಕೃತಿಯಾಗಲಿ, ಮನಸ್ಸಿಗೂ ಮುದ ನೀಡಲಿ, ಪ್ರಕೃತಿ ಪರಿಸರ ಉಳಿಯಲಿ ಎಂಬುದು ನಮ್ಮ ಆಶಯ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಾರಿಯ ಸುದ್ದಿ ಸೌರಭದ ವಿಶೇಷತೆಯನ್ನು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಇಮೇಲ್ ವಿಳಾಸ suddisaurabh@gmail.com ಗೆ ಕಳುಹಿಸಿ. ಮತ್ತೆ ಮುಂದಿನ ಸುದ್ದಿ ಸೌರಭದ